ಪ್ರೆಸ್ಟೀಜ್ ಕ್ಷೇತ್ರವಾದಂತಹ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ? ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಎನ್ನುವಂತಹ ಮಾಹಿತಿ ಮೇರೆಗೆ ಸ್ಥಳೀಯರಿಂದ ಈಗ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಮಾಡೋದಕ್ಕೆ ಸ್ಥಳೀಯರು ಒಪ್ತಾ ಇಲ್ಲ. ಆದರೆ ತಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದವರ ವಿರುದ್ಧ ಶೆಟ್ಟರ್ ಸೆಟ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ವಿರೋಧಿಗಳ ವಿರುದ್ಧ ಶೆಟ್ಟರ್ ದೂರು ಕೂಡ ಕೊಟ್ಟಿದ್ದಾರೆ. ದೂರು ಕೊಡ್ತಾ ಇದ್ದಂತೆ ಬೆಳಗಾವಿ ಬಿಜೆಪಿ ನಾಯಕರು ತಂಡ ಹೊಡೆದ್ರ. ತಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ತಮ್ಮ ವಿರೋಧಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ಶೆಟ್ಟರ್ ದೂರು ಸಲ್ಲಿಕೆಯಾಗ್ತಾ ಇದ್ದಂತೆ ಅವರ ವಿರುದ್ಧ ಇದ್ದಂತಹ ಬಿಜೆಪಿ ನಾಯಕರು, ಬೆಳಗಾವಿ ನಾಯಕರು ತಂಡ ಹೊಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ನಡೀತು. ಈ ಗೋ ಬ್ಯಾಕ್ ಶೆಟ್ಟರ್ ಎನ್ನುವ ಅಭಿಯಾನ ವಿರುದ್ಧ, ಗೋ ಬ್ಯಾಕ್ ಎಂದವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಪಿತೂರಿ ನಡೆಸಿದವರ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಜಗದೀಶ್ ಶೆಟ್ಟರ್. ಶೆಟ್ಟರ್ ಈ ಪಟ್ಟಿ ಕೊಡ್ತಾ ಇದ್ದಂತೆ ಬೆಳಗಾವಿ ನಾಯಕರು ತಬ್ಬಿಬ್ಬಾಗಿದ್ದಾರೆ. ಪಿತೂರಿ ಮಾಡ್ತಾ ಇರೋ ವಿರುದ್ಧ ಕ್ರಮ ಆಗಬೇಕು ಅಂತ ಶೆಟ್ಟರ್ ಆಗ್ರಹಿಸಿದ್ದಾರೆ. ಆಗ್ರಹದೊಂದಿಗೆ ಅವರು ತಮ್ಮ ವಿರುದ್ಧ ಇರುವವರ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದ್ದಂತೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇತ್ತು. ಆದ್ರೆ ಅದು ಆಂತರಿಕವಾಗಿದ್ದಂತಹ ವಿರೋಧ ಬಹಿರಂಗವಾಗಿ ಕಂಡು ಬಂತು. ಅಭಿಯಾನಗಳು ಕೂಡ ನಡೀತು. ಆದ್ರೆ ಅಭಿಯಾನ ನಡೆಸ್ತಾ ಇದ್ದವರಿಗೆ ಈಗ ಬಿಸಿ ಮುಟ್ಟಿಸಿದಾರ ಶೆಟ್ಟರ್ ಹೈಕಮಾಂಡ್ಗೆ ದೂರು ಕೊಡೋ ಮೂಲಕ. ಪ್ರಥಮ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿತಾರೆ ಅಂತ ಹೇಳಿ ಚರ್ಚೆಗಳು ಕೂಡ ಸಾಕಷ್ಟು ನಡೀತಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಈ ರೀತಿಯ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರು ಕೂಡ ಮಾಧ್ಯಮಗಳು ಕೂಡ ಹೇಳಿದಾರೆ, ನಾನು ಬೆಳಗಾವಿ ಹೋಗಿ ಸ್ಪರ್ಧೆ ಮಾಡೋಕೆ ಇಚ್ಛೆ ಇದೆ, ಆಸಕ್ತಿ ಇದೆ ಅನ್ನುವಂತ ಹೇಳಿಕೆಯನ್ನ 2-3 ದಿನಗಳಿಂದ ಜಗದೀಶ್ ಶೆಟ್ಟರ್ ಅವರು ಕೊಡ್ತಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಬರ್ತಿದಂತೆ ಇದಕ್ಕೆ ಸ್ಥಳೀಯರು ಕೂಡ ವಿರೋಧವನ್ನ ಮಾಡ್ತಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ವಿರೋಧವನ್ನ ಮಾಡ್ತಿದ್ರು. ಈ ಸಂಗತಿಯನ್ನ ಜಗದೀಶ್ ಶೆಟ್ಟರ್ ಅವರು ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಯಾವಾಗ ಸ್ಥಳೀಯ ನಾಯಕರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಿದ್ರು, ಯಾವುದೇ ಕಾರಣಕ್ಕೂ ಪಕ್ಷ ಹಾಗೂ ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಪರ ಯಾರೂ ಕೂಡ ವಿರೋಧ ವ್ಯಕ್ತಪಡಿಸಬಾರ್ದು ಅಂತೇಳಿ ಸಲಹೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಅವರೇ ನಿನ್ನೆ ಏನು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಹೋಗಿ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ಹಾಗೂ ಏನು ಪೊಲೀಸ್ ಕಮಿಷನರ್ ಆಯುಕ್ತರಾದಂತಹ ಆಯುಕ್ತರಿಗೂ ಕೂಡ ಮನವಿ ಸಲ್ಲಿಸಿ ಅವರೇ ಯಾರು ಈ ತರ ಬ್ಯಾನರ್ ಹಾಗೂ ಅಂಟಿಸಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ಈಗ ಸೈಲೆಂಟ್ ಆಗಿದಾರ ಎಲ್ರು ಕೂಡ? ಅಂತದೊಂದು ಅಭಿಯಾನವೆಲ್ಲ ಈಗ ನಿಂತಿದೆ ಅಂತೀರಾ ಹಾಗಿದ್ರೆ? ಕಳೆದ 2-3 ದಿನಗಳಿಂದ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಶೆಟ್ಟರ್ ವಿರುದ್ಧ ಅಭಿಯಾನ ಆರಂಭ ಆಗಿತ್ತು. ಅದರಲ್ಲೂ ಪ್ರಮುಖವಾಗಿ ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂತಹ ಅಭಿಯಾನ ಟ್ವಿಟರ್ ಹಾಗೂ ಫೇಸ್ಬುಕ್ ಅಲ್ಲಿ ಆರಂಭ ಆಗಿತ್ತು. ಅದು ನಿನ್ನೆ ಬೀದಿಗೆ ಕೂಡ ಬಂದಿರುವಂತದ್ದು. ಚೆನ್ನಮ್ಮ ವೃತ್ತ ಆಗಿರ್ಬೋದು, ಬೆಳಗಾವಿಯ ಪ್ರಮುಖ ಪ್ರದೇಶಗಳಲ್ಲಿ ಬ್ಯಾನರ್ ಅನ್ನ ಹಚ್ಚುವ ಮೂಲಕ ಜಗದೀಶ್ ಶೆಟ್ಟರ್ ವಿರುದ್ಧ ಅವರ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಈ ಸಂಗತಿ ಯಾವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಗೊತ್ತಾಗುತ್ತೆ ಅವರು ನಾಯಕರ ಗಮನಕ್ಕೆ ತಂದ್ರು. ನಾಯಕರ ಗಮನಕ್ಕೆ ತಂದ ಬಳಿಕ ಇದೀಗ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಈಗ ಹೋಗಿ ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ನಿನ್ನೆ ಸಂಜೆಯಿಂದ ಈ ಒಂದು ಶೆಟ್ಟರ್ ವಿರುದ್ಧ ನಡೀತಕ್ಕಂಥ ಅಭಿಯಾನಕ್ಕೆ ಬ್ರೇಕ್ ಬಿದ್ದಿರುವಂತದ್ದು. 2 ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಅಂತಿಮವಾಗುವ ಎಲ್ಲ ಸಾಧ್ಯತೆ ಇದೆ. ಏನು ಅವರ ಹೆಸರು ಘೋಷಣೆ ಆದ ಬಳಿಕ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರೋದಾಗಿಯೂ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಧನ್ಯವಾದ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.